ನಮಸ್ಕಾರ. ಕನ್ನಡ ಒನ್‌ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಫೈಟು 2027ರ ಅಂತ್ಯಕ್ಕೆ ಶುರುವಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಸಾಕಷ್ಟು ಬಾರಿ ಸಾಕಷ್ಟು ವಿಚಾರಗಳ ಸಂದರ್ಭದಲ್ಲಿ ನಾನು ನಿಮಗೆ ಪದೇ ಪದೇ ಹೇಳ್ಕೊಂಡು ಬರ್ತಿದ್ದೆ, ಈ ಮೈತ್ರಿ 2028ರ ವಿಧಾನಸಭಾ ಚುನಾವಣೆಗಳಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾದಂತಹ ಒಂದು ಪರಿಸ್ಥಿತಿನೇ ಇರಲ್ಲ ಅಂತ ನಾನು ಹೇಳ್ಕೊಂಡೇ ಬರ್ತಿದ್ದೆ. ಅದಕ್ಕೆ ಕಾರಣ ಯಾರು ಎಷ್ಟು ಸೀಟುಗಳಲ್ಲಿ ಸ್ಪರ್ಧೆ ಮಾಡಬೇಕು, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಅಂತ ಆಗ್ಲೇ ಹೇಳ್ತಿದ್ದೆ. ಬಟ್ ಅದು 2027ರ ಅಂತ್ಯ ಅಲ್ಲ, 2026ರ ಆರಂಭದಲ್ಲೇನೆ ಶುರುವಾಗಿದೆ. ಇನ್ನು 2.25 ವರ್ಷ ಇದೆ ಚುನಾವಣೆಗಳಿಗೆ. ಈಗಲೇ ಈಗಲೇ ದೊಡ್ಡ ಮಟ್ಟದಲ್ಲಿ ಫೈಟ್ ಶುರು ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಅದು ಸಣ್ಣ ಪುಟ್ಟ ಫೈಟ್ ಅಲ್ಲ, ಬೆಂಕಿ ಬಿರುಗಾಳಿ ಲೆವೆಲ್ಗೆ ಒಂದು ಫೈಟ್. ಅದರ ನೇತೃತ್ವವನ್ನ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಕಡೆಯಿಂದ ವಹಿಸಿಕೊಂಡಿದ್ರೆ, ಆ ಕಡೆ ಪ್ರೀತಮ್ ಗೌಡ ಬಿಜೆಪಿ ಕಡೆಯಿಂದ ವಹಿಸಿಕೊಂಡಿದ್ದಾರೆ. ಇದರ ನಡುವೆ ಒಬ್ಬರಿಗೊಬ್ಬರು ದಾಳಿ ಮಾಡಿಕೊಳ್ಳೋ ಮಟ್ಟಕ್ಕೆ ಈಗ ಹೋಗಿದ್ದಾರೆ. ಸೊ ಏನು ಹೊಸ ಬೆಳವಣಿಗೆಗಳಾಗ್ತಿರೋದು ಅನ್ನೋದಾದ್ರೆ, ನಿಖಿಲ್ ಕುಮಾರಸ್ವಾಮಿ ಕುಮಾರಣ್ಣನಿಗೆ ಇನ್ನೊಂದು ಅವಕಾಶ ಕೊಡಿ ಮುಖ್ಯಮಂತ್ರಿಯಾಗಿ ಅಂತ ಘೋಷಣೆ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದಂಥವರು ಪ್ರೀತಮ್ ಗೌಡ ಮತ್ತು ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ. ಪ್ರೀತಮ್ ಗೌಡ ಏನ್ ಹೇಳಿದ್ರು? ಪ್ರೀತಮ್ ಗೌಡ ಹೇಳಿದ್ರು, ಸಿಎಂ ಚರ್ಚೆ ಈಗಲೇ ಮಾತಾಡೋದು ಕೆಲ್ಸಕ್ಕೆ ಬಾರದ ವಿಚಾರ, ಏನಕ್ಕೆ ಮಾತಾಡ್ತೀರಿ, ಮಾತಾಡಬಾರದು ಅಂತ. ಆ ನಂತರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಹಾದಿ ಬೀದಿಯಲ್ಲೆಲ್ಲ ಚರ್ಚೆ ಮಾಡಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಅದಕ್ಕೆ ಉತ್ತರಿಸಿರುವಂತಹ ಪ್ರೀತಮ್ ಗೌಡ, ಹಾದಿ ಬೀದಿಯಲ್ಲಿ ನೀವು ಚರ್ಚೆ ಮಾಡಿದ್ದಕ್ಕೆ ನಾವು ಉತ್ತರ ಕೊಡ್ತಿರೋದು ಅಂತ ಹೇಳ್ಬಿಟ್ರು. ಇದಕ್ಕೆ ಇನ್ನೊಂದು ಕಡೆಯಿಂದ ಪ್ರತಿಕ್ರಿಯೆ ಬಂದಿದ್ದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರಿಂದ. ಅವ್ರು ಹೇಳಿದ್ರು, 113 ಸ್ಥಾನ ಜೆಡಿಎಸ್ಗೆ ಬಂದ್ರೆ ಜೆಡಿಎಸ್ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಅದೇ ಪೂರ್ತಿ ಬಹುಮತ ಅವ್ರಿಗೆ ಬಂದ್ರೆ ಅವ್ರು ಮಾಡ್ಕೊಳ್ಳಿ, ಸೊ ಮೈತ್ರಿ ಇರುತ್ತಾ ಅನ್ನೋ ಮಟ್ಟಕ್ಕೆ ಇವ್ರು ಮಾತಾಡ್ತಿರುವಂತಹದ್ದು. 113 ಮೆಜಾರಿಟಿ ಮಾರ್ಕ್. ಅದು 113 ಬಂದ್ರೆ ಮೈತ್ರಿ ಬೇಕಾಗಿಲ್ಲ, ಜೆಡಿಎಸ್ ನೇರವಾಗಿ ಸರ್ಕಾರ ರಚನೆ ಮಾಡ್ಬೇಕು. ಅಂದ್ರೆ ಅವರಿಗೆ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವಂತಹ ಶಕ್ತಿ ಇದ್ರೆ ಮಾತ್ರನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಮೈತ್ರಿ ಇದ್ರೆ ಮುಖ್ಯಮಂತ್ರಿ ಇಲ್ಲ ಅನ್ನುವ ಮಟ್ಟಕ್ಕೆ ಅದು ಹೋಗಿದೆ. ಇನ್ನು ಬಿಜೆಪಿ ನಾಯಕರು ಒಂದಷ್ಟು ಜನ ಬಕೆಟ್ ಹಿಡಿಯೋದಕ್ಕೋ ಮೆಚ್ಚಿಸೋದಕ್ಕೋ ಒಂದಷ್ಟು ಡೈಲಾಗುಗಳು. ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಆಗೋದು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ ಅಂತ ಡೈಲಾಗ್ ಹೊಡ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಈಗ ಮೈತ್ರಿಯ ಭಾಗವಾಗಿ. ಅವರು ಕೂಸು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಹೋಲಿಸೋ ತರ ಆಗೋಯ್ತು, ಈಗಲೇ ಅದರ ಚರ್ಚೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಆ ಮಾತನ್ನ ಮಾಧ್ಯಮಗಳಿಗೆ ಹೇಳೋ ಬದಲು ತಮ್ಮ ಸ್ವಂತ ಮಗ ಮನೆಯಲ್ಲೇ ಜೊತೆಲೇ ಇರ್ತಾರಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಹೇಳ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ನಿರಂತರವಾಗಿ ದಾಳಿ ಮಾಡ್ಕೊಂಡೇ ಬರ್ತಿದ್ದಾರೆ. ಎಲ್ಲ ಆರಂಭ ಆಯ್ತು ಇದೆಲ್ಲ ಅಂದ್ರೆ, ಹಾಸನದಲ್ಲಿ ಒಂದು ಸಮಾವೇಶ ಜೆಡಿಎಸ್ ಅವ್ರು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಶುರುವಾಯ್ತು. ಅಲ್ಲಿ ರೇವಣ್ಣ ಒಂದಷ್ಟು ಪ್ರೀತಮ್ ಗೌಡನ ಕೆಣಕಿದ್ರು. ಅಲ್ಲಿ ಅದು ಲೋಕಲ್ ಫೈಟ್. ಅದು ಪ್ರೀತಮ್ ಗೌಡ ಯಾವುದೇ ಕಾರಣಕ್ಕೂ ಸಹ ಜೆಡಿಎಸ್ಗೆ ಸಹಕರಿಸಿಕೊಂಡು ಹೋಗುವಂತ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ದೇವೇಗೌಡ ಕುಟುಂಬದ ವಿರುದ್ಧನೇ ಅವರು ನಿಂತ್ಕೊಂಡು ಗೆದ್ದು ಈಗ ಸೋತು ರಾಜಕಾರಣ ಮಾಡ್ಕೊಂಡು ಬರ್ತಿರೋದು. ಮುಂದೆಯೂ ಸಹ ದೇವೇಗೌಡರ ಕುಟುಂಬದ ವಿರುದ್ಧನೇ ರಾಜಕಾರಣ ಮಾಡಬೇಕು ಪ್ರೀತಮ್ ಗೌಡ. ಮೈತ್ರಿ ಇದ್ರು ಇಲ್ಲದೆ ಹೋದ್ರು ಸಹ ಏನೇ ಮೈತ್ರಿ ಮಾಡ್ಕೊಳ್ಳಿ, ಹಾಸನ, ಮಂಡ್ಯ, ರಾಮನಗರ ಈ ಮೂರು ಜಾಗಗಳಲ್ಲಿ, ಈ ಮೂರು ಜಿಲ್ಲೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಫೈಟೇ ಇರೋದು. ಅವರಿಬ್ಬರ ನಡುವೆನೇ ಫೈಟ್ ಆಗಬೇಕಾಗಿರೋದು, ಆಗೋದು ಸಹ. ಅಲ್ಲಿ ಮೈತ್ರಿ ಅನ್ನುವಂಥದ್ದು ನಿಜವಾಗ್ಲೂ ಅರ್ಥಹೀನವಾದಂತಹ ಒಂದು ಪರಿಸ್ಥಿತಿ. ಸೊ ಯಾವಾಗ ರೇವಣ್ಣ ಅಲ್ಲಿ ಹಾಸನದಲ್ಲಿ ಕೆಣಕಿದ್ರು ಪ್ರೀತಮ್ ಗೌಡ ಆಕ್ಚುಲಿ ಸೈಡ್ ಲೈನ್ ಆಗಿದ್ರು, ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ, ಹೆಚ್ಚಿಗೇನು ಮಾತಾಡ್ತಿರ್ಲಿಲ್ಲ. ಏನೋ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆ ಕೊಟ್ಟಿದ್ರು, ಅದನ್ನ ಸಂಘಟನೆಯಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ರು. ಬಟ್ ಅವರನ್ನ ಲೈಮ್ ಲೈಟ್ಗೆ ಬರೋ ಹಾಗೆ ಮಾಡಿದ್ದು ರೇವಣ್ಣ ಅವರ ದಾಳಿ. ಯಾವಾಗ ಅವ್ರ ಟಾರ್ಗೆಟ್ ಆದ್ರು, ಪ್ರೀತಮ್ ಗೌಡ ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಆಗಲೂ ಸಹ ತಣ್ಣಗೆ ಇತ್ತು ಈ ಫೈಟ್, ದೊಡ್ಡ ಮಟ್ಟಕ್ಕೇನು ಹೋಗಿರ್ಲಿಲ್ಲ. ಬಟ್ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಒಂದು ಹೇಳಿಕೆ ಕೊಟ್ರಲ್ಲ, ಕೇರ್ಪೇಟೆಯಲ್ಲಿ ಜೆಡಿಎಸ್ ನ ಅಭ್ಯರ್ಥಿನೇ ಘೋಷಣೆ ಮಾಡ್ಬಿಟ್ರಲ್ಲ 2028ಕ್ಕೆ, ಆಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಬಿದ್ದುಬಿಡ್ತು. ಅಲ್ಲಿ ಜೆಡಿಎಸ್ ಅವರೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ಬಿಟ್ರು. ಆಗ ಬಿಜೆಪಿಯ ಸೋತಿರುವಂತಹ ಅಭ್ಯರ್ಥಿ ಮತ್ತು ಮಾಜಿ ಶಾಸಕ ಆಗಿರುವ ನಾರಾಯಣಗೌಡ ರೊಚ್ಚಿಗೆದ್ದು ಬಿಟ್ರು.
ಒಂದು ಕಡೆ ದಾಳಿ ಮಾಡಿದ್ರೆ, ಇನ್ನೊಂದು ಕಡೆ ಪ್ರೀತಮ್ ಗೌಡ ಸಹ ಅವಕಾಶ ಸಿಕ್ತು ನಿಖಿಲ್ ಕುಮಾರಸ್ವಾಮಿ ಮೇಲೆ ಮುಗಿಬಿದ್ರು. ಅದು ಹೇಗೆ ಅವರು ಅನೌನ್ಸ್ ಮಾಡ್ತಾರೆ, ಹೂ ಇಸ್ ಹಿ ಅನ್ನೋ ರೀತಿಯಲ್ಲಿ ಬಂತು. ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ನನಗೂ ಇಲ್ಲ, ಅವ್ರಿಗೂ ಇಲ್ಲ. ಏನಿದ್ರು ಹೈಕಮಾಂಡ್ ಲೆವೆಲ್ ಆಗುತ್ತೆ. ಬಟ್ ಮಂಡ್ಯದಲ್ಲಿ 7 ಸೀಟಲ್ಲಿ 2 ಸೀಟು ಬಿಜೆಪಿಗೆ ಬಂದೇ ಬರುತ್ತೆ. ಅದರಲ್ಲಿ KR ಪೇಟೆ ಸಹ ಒಂದಾಗಿರುತ್ತೆ. ಅದು ಹೇಗೆ ನಿಖಿಲ್ ಕುಮಾರಸ್ವಾಮಿ KR ಪೇಟೆಯಲ್ಲಿ JDS ಅಭ್ಯರ್ಥಿ ಅಂತ ಈಗಲಿಂದಲೇ ಹೇಳ್ಕೊಂಡು ಹಾಲಿ ಶಾಸಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾರನ್ನ ಕೇಳಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಿದ್ದಾರೆ ಅಂತ ಪ್ರೀತಮ್ ಗೌಡ ದಾಳಿ ಮಾಡಿದ್ರು. ಈ ದಾಳಿ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ. ಒಂದು ಕ್ಷಣ, ಒಂದು ದಿನಾನೂ ನಿಲ್ತಾ ಇಲ್ಲ. ಈಗಾಗಲೇ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಸ್, ಅದು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಈ ಮಟ್ಟದಲ್ಲಿ ಯಾವುದೇ ಮೈತ್ರಿ ಇರಲ್ಲ ಅಂತ ದೇವೇಗೌಡ್ರೆ ಸ್ಪಷ್ಟಪಡಿಸಿ ಆಗಿದೆ. ಸೊ ಅಲ್ಲಿಗೆ JDS ಮತ್ತು ಬಿಜೆಪಿ ನಡುವೆ ಫೈಟ್ ಇರುತ್ತೆ ಒಂದಷ್ಟು ಭಾಗಗಳಲ್ಲಿ. ಅದರಲ್ಲೂ ಹಳೆ ಮೈಸೂರು ಭಾಗಗಳಲ್ಲಿ ಫೈಟ್ JDS ಮತ್ತೆ ಇವರಲ್ಲಿ ಇದ್ದೇ ಇರುತ್ತೆ. ಹಾಸನದಲ್ಲೂ ಇದ್ದೇ ಇರುತ್ತೆ. ಕೋಲಾರಲ್ಲೂ ಒಂದು ಲೆವೆಲ್ಗೆ ಇರುತ್ತೆ. ಯಾಕಂದ್ರೆ ಅಲ್ಲಿಯೂ ಸಹ JDS ತನ್ನ ಅಸ್ತಿತ್ವವನ್ನ ಇಟ್ಕೊಂಡಿದೆ. ಸೊ ಈ ಲೆವೆಲ್ಗೆ ಇರಬೇಕಾದ್ರೆ ದೇವೇಗೌಡ್ರೆ ಆಲ್ರೆಡಿ ಹೇಳಿರ್ಬೇಕಾದ್ರೆ ಮೈತ್ರಿ ಇಲ್ಲ ಅಂತ ಒಂದು ರೀತಿ ಓಪನ್ ಆದಂತಹ ಒಂದು ಲೈಸೆನ್ಸ್ ಕೊಟ್ಟಂಗಾಯ್ತು ಲೋಕಲ್ ಲೆವೆಲ್ ಅಲ್ಲಿ ಫೈಟ್ ಮಾಡ್ಕೊಳ್ಳೋದಕ್ಕೆ. ಆದ್ರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಫೈಟ್ ಮಾಡ್ಕೊಳ್ಳೋದಕ್ಕೆ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿರ್ಲಿಲ್ಲ. ದೇವೇಗೌಡರು ಹೇಳಿದ್ದು, ಈ ಲೋಕಲ್ ಎಲೆಕ್ಷನ್ಗಳಿಗೆಲ್ಲ ಹೋಗಿ ನಾನು ಮೋದಿ ಮತ್ತು ಅಮಿತ್ ಶಾ ಹತ್ರ ಮಾತಾಡ್ಕೊಂಡು ಇರಕ್ಕಾಗೋದಿಲ್ಲ. ಅವರೆಲ್ಲ ಇದಕ್ಕೆಲ್ಲ ಮಾತುಕತೆಗೆ ಬರೋ ಅವಶ್ಯಕತೆ ಇಲ್ಲ, ಮಾತುಕತೆ ಮಾಡೋ ಅವಶ್ಯಕತೆನೂ ಇಲ್ಲ. ಲೋಕಲ್ ಅಲ್ಲಿ ಯಾರ್ಯಾರು ಶಕ್ತಿ ಇದೆಯೋ ಅವರ ಶಕ್ತಿಗೆ ಅನುಸಾರವಾಗಿ ನಾವು ಚುನಾವಣೆಗಳನ್ನ ಎದುರಿಸ್ತೀವಿ ಅಂದ್ರು. ಆದ್ರೆ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಇರುತ್ತೆ ಅನ್ನುವ ರೀತಿಯಲ್ಲೇ ದೇವೇಗೌಡರು ಹೇಳಿದ್ರು. ಬಟ್ ಆಗ್ಲೂ ಸಹ ನಾನು ನಿರಂತರವಾಗಿ ಹೇಳ್ಕೊಂಡು ಬರ್ತಿರುವಂತಹದ್ದು ಮೈತ್ರಿ ಸಾಧ್ಯನೇ ಇಲ್ಲ ಅಂತ. 2028ಕ್ಕೆ ಮೈತ್ರಿ ಸಾಧ್ಯನೇ ಇಲ್ಲ. ಯಾಕಂದ್ರೆ JDS 40 ಸೀಟು 50 ಸೀಟುಗಳಿಗೆ ಒಪ್ಕೊಂಡ್ಬಿಡುತ್ತಾ? ಇಡೀ ರಾಜ್ಯದಲ್ಲಿ 224 ಸೀಟುಗಳ ಪೈಕಿ JDSಗೆ 40 ಕೊಡ್ಬೋದು, ಹೆಚ್ಚಂದ್ರೆ 50 ಸೀಟ್ ಕೊಡ್ಬೋದು ಬಿಜೆಪಿ. ಅದು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಕೊಡುತ್ತೆ. ಅದನ್ನು ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಕೊಡಬಹುದು. JDS ಅದಕ್ಕೆ ಒಪ್ಕೊಳ್ಳುತ್ತಾ? ದೇವೇಗೌಡರು ಒಪ್ಕೊಳ್ತಾರ? ಕುಮಾರಸ್ವಾಮಿ ಒಪ್ಕೊಳ್ತಾರ? ಸಾಧ್ಯನೇ ಇಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಬಿಜೆಪಿ ಒಪ್ಕೊಳ್ಳುತ್ತಾ? ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ಎರಡೂ ಪಕ್ಷಗಳ ನಡುವೆ ಮೈತ್ರಿ ಇರುತ್ತೆ, ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದು ಇಬ್ಬರಿಗೂ ಅನಿವಾರ್ಯ ಆಗಿತ್ತು. JDS ಕೇವಲ 19 MLAಗಳನ್ನ ಪಡೆಯೋದಕ್ಕಷ್ಟೇ ಸಾಧ್ಯ ಆಗಿದ್ದು ಮತ್ತು ಪಕ್ಷ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದ್ದಿದ್ದರಿಂದ JDSಗೂ ಮೈತ್ರಿ ಅವಶ್ಯಕತೆ ಇತ್ತು. ಆ ಕಡೆ ಸರ್ಕಾರ ಪತನ ಆಗಿದ್ದರಿಂದ ಬಿಜೆಪಿಗೂ ಸಹ ಮೈತ್ರಿ ಅವಶ್ಯಕತೆ ಇತ್ತು. ಹಾಗಾಗಿ ಅವರಿಬ್ಬರ ನಡುವೆ ಒಂದು ಹೊಂದಾಣಿಕೆ ಲೋಕಸಭೆಗೆ ಮಾತ್ರ ಆಯ್ತು. ಅದರಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಲಾಭ ಆಗಿದ್ದು, JDSಗೆ ಹೆಚ್ಚು ಲಾಭ ಆಗ್ಲಿಲ್ಲ. ಈಗ ಬರ್ತಿರುವಂತಹ ಆರೋಪಗಳು ಪ್ರೀತಮ್ ಗೌಡ ಮೇಲೆ ಅದೇನೆ. ಹಾಸನದಲ್ಲಿ ಪ್ರೀತಮ್ ಗೌಡ ಯಾವುದೇ ರೀತಿ ಸಹಕಾರ ಕೊಡ್ಲಿಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಕೊಡ್ಲೇ ಇಲ್ಲ. ಹಾಗಾಗಿ ಪ್ರೀತಮ್ ಗೌಡ ಮತ್ತು JDS ನಡುವಿನ ಫೈಟ್ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಅದರಿಂದ ಸ್ವಲ್ಪ ದಿಸೆ ತಿರುಗಿಸೋದು ಅಂತಾರಲ್ಲ, ಆ ರೀತಿ ಮಾಡೋದಕ್ಕೆ ಪ್ರೀತಮ್ ಗೌಡ ಕಾಂಗ್ರೆಸ್ ಅಲ್ಲಿ ಒಂದು ಕಾಲಿಟ್ಬಿಟ್ಟಿದ್ದಾರೆ ಅಂತ JDS ನವರು ಶುರು ಹಚ್ಕೊಂಡಿದ್ದಾರೆ. ಇದು ಸಹ ಪ್ರೀತಮ್ ಗೌಡನ ಕೆರಳಿಸ್ಕೊಂಡು ಹೋಗ್ತಿರುತ್ತೆ, ಬಿಜೆಪಿನ ಕೆರಳಿಸ್ಕೊಂಡು ಹೋಗ್ತಿರುತ್ತೆ. ಇದರ ನಡುವೆ ಬಿಜೆಪಿಯ ಉನ್ನತ ಮಟ್ಟದ ನಾಯಕರಾಗ್ಲಿ, JDS ನಲ್ಲಿ ಕುಮಾರಸ್ವಾಮಿ ಆಗ್ಲಿ, ದೇವೇಗೌಡರಾಗ್ಲಿ ನೇರವಾಗಿ ಈ ರೀತಿಯಾಗಿ ದಾಳಿಗೆ ಇಳಿತಾ ಇಲ್ಲ. ಅವರು ಈಗೇನು ಅರ್ಜೆಂಟು, ಈಗೇನಿದೆ ಅದನ್ನ ನೋಡೋಣ, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದೀವಿ, ಇಲ್ಲಿ ಮೈತ್ರಿ ಇರಲ್ಲ, ಅಷ್ಟನ್ನು ಮಾತ್ರ ಮಾತಾಡ್ತಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರಬಹುದು, ದೊಡ್ಡ ದೊಡ್ಡ ನಾಯಕರಾಗಿರಬಹುದು, ಅವರು ಸಹ ಏನು ಮಾತಾಡ್ತಿಲ್ಲ. ಬಟ್ ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ನಡುವೆ ದೊಡ್ಡ ಫೈಟ್ ಈಗ ಕಂಟಿನ್ಯೂ ಆಗ್ತಾ ಇದೆ. ಏನು ಯಾವ ರೀತಿಯಿಂದ ನೋಡಿದ್ರು ಸಹ ಈ ಮೈತ್ರಿ ದಿನ ಬೆಳಗಾದ್ರೆ ಬೆಂಕಿ ಹಚ್ಚುವ ಹಂತಕ್ಕೆ ಹೋಗಿದೆ. ಇದು ಒಂದು ರೀತಿ ಸ್ಥಳೀಯ ಚುನಾವಣೆಗಳಿಗೆ ಪೀಠಿಕೆನಾ, ಅಥವಾ 2027 ಅಂತ್ಯ ಅಲ್ಲ, ಅಥವಾ 2028 ಚುನಾವಣೆ ಅಲ್ಲ, ಅದಕ್ಕಿಂತ ಬಹಳ ಮೊದಲೇ ಈ ಮೈತ್ರಿ ಮುರಿದು ಬೀಳುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಅಟ್ಲೀಸ್ಟ್ 1 ವರ್ಷ ಮೊದಲೇ ರಾಜ್ಯ ರಾಜಕಾರಣಕ್ಕೆ ಮರಳಬೇಕಾಗತ್ತೆ. ಚುನಾವಣೆಗಳನ್ನ 2028ರಲ್ಲಿ ಎದುರಿಸ್ಬೇಕು ಅಂದ್ರೆ 2027ರಲ್ಲೇ ಕೇಂದ್ರ ಮಂತ್ರಿ ಇರ್ತಾರೋ ಅಥವಾ ಇದ್ರೂ ಸಹ ಅಲ್ಲಿಗೆ ಹೋಗಲ್ವೋ ಸರಿಯಾಗಿ, ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ರಾಜ್ಯ ರಾಜಕಾರಣ ಕಡೆ ನೋಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ JDS ನ ಅಸ್ತಿತ್ವ ಇಲ್ಲಿ ಏನಾಗಬೇಕು? JDS ಅಸ್ತಿತ್ವ ಕಂಪ್ಲೀಟ್ ಆಗಿ ನಾಶ ಆಗ್ಬಿಡುತ್ತೆ. 19 ಸೀಟು ಬರೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಬಿಜೆಪಿ ಕೆಲವೇ ಸೀಟುಗಳನ್ನು ಬಿಟ್ಕೊಟ್ಟು ನುಂಗ್ಬಿಟ್ರೆ ಮುಗಿದೇ ಹೋಯ್ತಲ್ಲ.
ಮುಗಿದೇ ಹೋಯ್ತು. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಬಿಹಾರದಲ್ಲಿ JDU, ಇಂತಹ ಬಾಳ್ ಬಂದ್ಬಿಡುತ್ತೆ JDSಗೆ. ಅದಕ್ಕೆ ಅವಕಾಶ ಅಷ್ಟು ಸುಲಭಕ್ಕೆ JDS, ಅದರಲ್ಲೂ ಕುಮಾರಸ್ವಾಮಿ, ದೇವೇಗೌಡರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಫೈಟ್ ಮಾಡೇ ಮಾಡ್ತಾರೆ. ತಾವೇ ಸೀನಿಯರ್ ಪ್ಲೇಯರ್ ಅನ್ನೋ ರೀತಿಯಲ್ಲಿ ಫೈಟ್ ಮಾಡಕ್ ನೋಡ್ತಾರೆ. ಆಗ್ಲೇ ಮೈತ್ರಿ ಮುರಿದು ಬೀಳುತ್ತೆ. ಇದಂತೂ ಗ್ಯಾರಂಟಿ ಆಗತ್ತೆ. ಸೊ ನೋಡೋಣ, ಈ ಮೈತ್ರಿ ಮುರಿದು ಬೀಳೋದು ಗ್ಯಾರಂಟಿ ಆಗಿದೆ. ಯಾವಾಗ, ಯಾವ ಸಮಯದಲ್ಲಿ, ಯಾವ ಹಂತದಲ್ಲಿ ಅನ್ನೋದು ಮಾತ್ರ ಈಗ ಕುತೂಹಲ ಉಳ್ಕೊಂಡಿರೋದು. ಸೊ ಅದು ಯಾವಾಗ ಅಂತ ವಿ ವಿಲ್ ಜಸ್ಟ್ ವೇಟ್ ಅಂಡ್ ವಾಚ್. ಬಟ್ ಒಂದು ವಿಚಿತ್ರ ಏನಂದ್ರೆ, ವಿರೋಧ ಪಕ್ಷದಲ್ಲಿ CM ಯಾರಾಗಬೇಕು ಅಂತ ಚುನಾವಣೆಗಳು 2.25 ವರ್ಷ ಇರಬೇಕಾದ್ರೆ ಕಿತ್ತಾಡ್ತಾವ್ರಲ್ಲ, ಇದು ಕಾಮಿಡಿ ಅಷ್ಟೇ. ಸೊ ಇದಿಷ್ಟು JDS ಮತ್ತು BJP ಮೈತ್ರಿಯಲ್ಲಿ ಆಗ್ತಿರುವಂತಹ ಬೆಂಕಿ ಬಿರುಗಾಳಿ ದಾಳಿಗಳು, ಒಬ್ರಿಗೊಬ್ರು ದಾಳಿ ಮಾಡ್ಕೊಳ್ತಿರುವಂತಹ ವಿಚಾರಗಳ ಕುರಿತಾಗಿ ನನ್ನ ವಿಶ್ಲೇಷಣೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.